ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಇದೆಂತ ಸ್ಥಿತಿ. ಅರಮನೆ ಕಳಪೆ ನಿರ್ವಹಣೆಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿತು. ಅರಮನೆ ದರ್ಬಾರ್ ಹಾಲ್ ಸೋರಿದ್ದು ಆಯಿತು. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ವರಹ ದ್ವಾರದಲ್ಲಿ ಚಾವಣಿ ಕುಸಿದಿದ್ದು ಕೂಡ ಆಯಿತು. ಇದೀಗ ಜಯರಾಮ ಬಲರಾಮ ದ್ವಾರದ ಸರದಿ. ಅರಮನೆ ದರ್ಬಾರ್ ಹಾಲ್ ಸೋರಿದ್ದು ಆಯಿತು. ವರಹ ದ್ವಾರದಲ್ಲಿ ಚಾವಣಿ ಕುಸಿದಿದ್ದು ಕೂಡ ಆಯಿತು. ಈಗ ಜಯರಾಮ ಬಲರಾಮ ದ್ವಾರದ ಸರದಿ ನೋಡಿ. ಇತ್ತೀಚೆಗೆ ಈ ಅರಮನೆಯ ಮೇಲ್ಚಾವಣಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಕುಸಿದಿತ್ತು. ಮಳೆಯಿಂದಾಗಿ ನೀರು ಸೋರ್ತಾ ಇತ್ತು. ಅದು ಕೂಡ ವೈರಲ್ ಆಗಿತ್ತು. ಈಗ ಜಯರಾಮ ಮತ್ತು ಬಲರಾಮ ದ್ವಾರದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜಯರಾಮ ಬಲರಾಮ ದ್ವಾರದ ಕಟ್ಟಡದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಒಂಟೆ ರಾಮಾಚಾರ್ಯ ಆಂಜನೇಯ ದೇಗುಲದ ಕಟ್ಟಡ ಇದು. ಕಟ್ಟಡದ ಮೇಲಿಂದ ಕೆಳಗೆ ಸಂಪೂರ್ಣವಾಗಿ ಬಿರುಕು ಮೂಡಿದೆ. ಬಿರುಕಿನ ಜಾಗದಲ್ಲಿ ಕಿತ್ತು ಬಿದ್ದಿರುವಂತಹ 20ಕ್ಕೂ ಹೆಚ್ಚು ಇಟ್ಟಿಗೆಗಳು. ಕಟ್ಟಡದ ಬಿರುಕಿನಿಂದ ದ್ವಾರದ ಕಿಟಕಿಗೂ ಕೂಡ ಹಾನಿಯಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿ ಈಗ ಕಟ್ಟಡ ಇರೋದು ನೋಡಿ. ಇದೆ ಆ ಒಂದು ಬಲರಾಮ ಒಂದು ಕಟ್ಟಡ. ಇದರಲ್ಲಿ ಬಿರುಕು ಮೂಡಿದೆ. 20ರಿಂದ ಹೆಚ್ಚು ಕಡೆ ಬಿರುಕು ಮೂಡಿರೋದು. ಹೀಗಾಗಿ ಒಂದ್ ಕಡೆ ಪ್ರವಾಸಿಗರು ಬರ್ತಾ ಇರ್ತಾರೆ. ಯಾವಾಗ ಅದು ಬೀಳುತ್ತೆ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. 20ಕ್ಕೂ ಹೆಚ್ಚು ಇಟ್ಟಿಗೆಗಳು ಕೂಡ ಈಗ ಬಿದ್ದಿರೋದು. ಬಿರುಕಿನಿಂದ ದ್ವಾರ ಕಿಟಕಿ ಕೂಡ ಹಾನಿಯಾಗಿದೆ. ಒಂದ್ ಕಡೆ ಅರಮನೆಯ ಮೇಲ್ಚಾವಣಿಯಿಂದ ನೀರು ಸೋರ್ತಾ ಇತ್ತು ಮಳೆ ಬಂದಂತ ಸಂದರ್ಭದಲ್ಲಿ. ಮತ್ತೊಂದು ಕಡೆ ವರಹ ದ್ವಾರದಲ್ಲಿ ಈ ಚಾವಣಿ ಕುಸಿತ ಆಗಿತ್ತು. ಈಗ ಜಯರಾಮ ಬಲರಾಮ ದ್ವಾರದಲ್ಲಿ ಬಿರುಕು ಮೂಡಿದೆ ನೋಡಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಒಂದ್ ಕಡೆ ಪ್ರವಾಸಿಗರಿಗೆ ಆತಂಕ ಏನಾಗುತ್ತೆ ಅಂತ. ಯಾಕಂದ್ರೆ ಈ ಹಳೆ ಕಟ್ಟಡದಲ್ಲಿ ಈ ರೀತಿಯಾಗಿ ಬಿರುಕು ಮೂಡಿರೋದು. ಬಿರುಕಿನಿಂದಾಗಿ ಒಂದ್ ಕಡೆ ಎಲ್ಲೋ ಒಂದು ಆತಂಕ ಮೂಡ್ತಾ ಇದೆ. ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯ ಕಟ್ಟಡ ದಿನದಿಂದ ದಿನಕ್ಕೆ ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ವರಹ ಗೇಟ್ ಅದು ಅರಮನೆ ಬರುವಂತಹ ವರಹ ಗೇಟ್ ಇದೆ. ಆ ಗೇಟ್ ನ ಮೇಲ್ಭಾಗದ ಗಾರೆ ಕುಸಿದು ಒಂದು ಗಾಡಿ ಕೂಡ ಚಕವಾಗಿದ್ದು, ಇವತ್ತು ಈಗಾಗಲೇ ಏನು ಮೈಸೂರಿನ ಬಲರಾಮ ಮತ್ತು ಜಯರಾಮ ಗೇಟ್ ಇದೆ, ಆ ದ್ವಾರದ ಪಕ್ಕದಲ್ಲಿ ಬರುವಂತಹ ಏನೋ ಒಂದು ಕಟ್ಟಡ ಇದೆ. ಆ ಕಟ್ಟಡ ಈಗ ಶಿಥಿಲಾವಸ್ಥೆಗೆ ತಲುಪ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಕಳೆದ 5-6 ತಿಂಗಳಿಂದಲೂ ಕೂಡ ಈ ಒಂದು ಕಟ್ಟಡ ಈ ದುರಸ್ತಿಗೆ ಬಂದಿದ್ರು ಕೂಡ ಈ ಒಂದು ಕಟ್ಟಡವನ್ನ ನಿರ್ವಹಣೆ ಮಾಡುವಲ್ಲಿ ಮೈಸೂರು ಅರಮನೆಯ ಆಡಳಿತ ಮಂಡಳಿ ಕೆಲವು ಕಡೆ ವಿಫಲ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ದುಶ್ಯಸ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಕಟ್ಟಡ ಈ ಒಂದು ಸ್ಥಿತಿಗೆ ಬಂದಿರುವಂತದ್ದು. ಇಲ್ಲೋ ಈ ಒಂದು ಕಟ್ಟಡ ಅಂತಂದ್ರೆ ಪಕ್ಕದಲ್ಲಿರುವಂತಹ ನೀವು ನೋಡ್ತಾ ಇರಬಹುದು. ಈಗಾಗಲೇ ಏನು ಒಂಟೆ ರಾಮಾಚಾರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡ ಇದು. ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಇದೇ ಒಂದು ಕಟ್ಟಡದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇತ್ತು. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಇತಿಹಾಸವನ್ನು ಹೊಂದಿರುವಂತಹ ಒಂಟೆ ರಾಮಾಚಾರ್ಯರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಮತ್ತೊಂದು ಕಿಟಕಿ ಭಾಗ ಏನಿದೆ, ಆ ಕಿಟಕಿಯ ಸರಳಿರಬಹುದು, ಎಲ್ಲವೂ ಕೂಡ ಈಗಾಗಲೇ ಶಿಥಿಲಾವಸ್ಥೆಗೆ ತಲುಪಿದೆ. ಬಹಳ ಪ್ರಮುಖವಾಗಿ ಈ ಒಂದು ರಾಡ್ಗಳನ್ನ ತೆಗೆದು ಒಳಭಾಗಕ್ಕೆ ಯಾರು ಬೇಕಾದ್ರೂ ಹೋಗುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಈಗಾಗಲೇ ಸುತ್ತಲೂ ಕೂಡ ಪ್ಲಾಸ್ಟಿಕ್ಗಳು ಬೆಳ್ಕೊಂಡಿದ್ದಿದೆ. ಜೊತೆಗೆ ಗಿಡಗಳು ಕೂಡ ಬೆಳೆದು ನಿಂತಿರುವಂತದ್ದು. ಜೊತೆಗೆ ಇಳಿ ಹೆಗ್ಗಡಗಳು ಎಲ್ಲವೂ ಕೂಡ ಹೋಗೋದಕ್ಕೆ ದಾರಿ ಇದೆ. ಈಗಾಗಲೇ ಜಯರಾಮ ಮತ್ತು ಬಲರಾಮ ದ್ವಾರ ಏನಿದೆ, ಈ ಒಂದು ದ್ವಾರ ಏನಿದೆ ಮೈಸೂರು ಅರಮನೆಯ ದಸರಾ ಸಂದರ್ಭದಲ್ಲಿ ದಸರಾ ಮಹೋತ್ಸವದ ಈ ಒಂದು ಬಾಗಿಲ ಮೂಲಕವಾಗಿ ಎಲ್ಲಾ ಕಲಾ ತಂಡಗಳೆಲ್ಲವೂ ಕೂಡ ಈ ಒಂದು ಜಾಗದ ಮೂಲಕವೇ ಹೊರಗೆ ಹೋಗುವಂತದ್ದು. ಇನ್ನು ನೋಡ್ತಾ ಇರಬಹುದು ಈ ಕಟ್ಟಡ ಯಾವ ರೀತಿಯಾಗಿ ಇಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಈ ಒಂದು ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದು. ಇನ್ನು ಆ ಕಟ್ಟಡದ ಪ್ರತಿಯೊಂದು ಗೋಡೆಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಈಗಾಗಲೇ ಲೈಟ್ಗಳು ಹಾಕಿತ್ತು, ಲೈಟ್ಗಳೆಲ್ಲವೂ ಕೂಡ ಕಿತ್ತು ಬಂದಿರುವಂತದ್ದು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಆ ಗೋಡೆಗಳೇನಿದೆ, ಗೋಡೆಗಳು ಈಗಾಗಲೇ ಬಿರುಕನ್ನು ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಯನ್ನ ವೀಕ್ಷಣೆ ಮಾಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ದಸರಾ ಸಂದರ್ಭದಲ್ಲಂತೂ ಲಕ್ಷಾಂತರ ಜನರು ಕೂಡ ಮೈಸೂರಿಗೆ ಬರ್ತಾರೆ. ಹೀಗಾಗಿ
ಬೇರೆ ಕಟ್ಟಡಗಳಿಗೆ ಮಾದರಿ ಆಗಬೇಕಾದಂತಹ ಮೈಸೂರು ಅರಮನೆಯ ಕಟ್ಟಡಗಳು ಈಗ ನಿಜಕ್ಕೂ ಕೂಡ ಒಂದಷ್ಟು ಶಿಥಿಲಾವಸ್ಥೆಗೆ ತಲುಪ್ತಾ ಇರುವಂತದ್ದು. ಮೈಸೂರು ಅರಮನೆ ಆಡಳಿತ ಮಂಡಳಿ ಜೊತೆಗೆ ರಾಜ್ಯ ಸರ್ಕಾರ ಇರ್ಬೋದು, ಮೈಸೂರು ಜಿಲ್ಲಾಡಳಿತ ವಿಫಲ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಇದೇ ರೀತಿ ಮುಂದುವರೆದೇ ಆದಲ್ಲಿ ಈಗ ಸಣ್ಣ ಮಟ್ಟಿಗೆ ಕಾಣಿಸಿಕೊಂಡಿರುವಂತಹ ಬಿರುಕು ನಿಜಕ್ಕೂ ಕೂಡ ಮೈಸೂರು ಅರಮನೆಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಸೊ ಹೀಗಾಗಿ ಮೈಸೂರು ಅರಮನೆ ಆಡಳಿತ ಮಂಡಳಿ ಇದನ್ನ ಯಾವ ರೀತಿಯಾಗಿ ಕಾಯಕಲ್ಪವನ್ನು ಕೊಡುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಇದೆಂತ ಸ್ಥಿತಿ? ಅರಮನೆ ಕಳಪೆ ನಿರ್ವಹಣೆಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿತು. ಅರಮನೆ ದರ್ಬಾರ್ ಹಾಲ್ ಸೋರಿದ್ದು ಆಯಿತು, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ವರಹ ದ್ವಾರದಲ್ಲಿ ಚಾವಣಿ ಕುಸಿದಿದ್ದು ಕೂಡ ಆಯಿತು. ಇದೀಗ ಜಯರಾಮ ಬಲರಾಮ ದ್ವಾರದ ಸರದಿ. ಅರಮನೆ ದರ್ಬಾರ್ ಹಾಲ್ ಸೋರಿದ್ದು ಆಯಿತು, ವರಹ ದ್ವಾರದಲ್ಲಿ ಚಾವಣಿ ಕುಸಿದಿದ್ದು ಕೂಡ ಆಯಿತು. ಈಗ ಜಯರಾಮ ಬಲರಾಮ ದ್ವಾರದ ಸರದಿ ನೋಡಿ. ಇತ್ತೀಚೆಗೆ ಈ ಅರಮನೆಯ ಮೇಲ್ಛಾವಣಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಕುಸಿದಿತ್ತು, ಮಳೆಯಿಂದಾಗಿ ನೀರು ಸೋರ್ತಾ ಇತ್ತು, ಅದು ಕೂಡ ವೈರಲ್ ಆಗಿತ್ತು. ಈಗ ಜಯರಾಮ ಮತ್ತು ಬಲರಾಮ ದ್ವಾರದಲ್ಲಿ ಬಿರುಕು ಕಾಣಿಸಿಕೊಂಡಿದೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜಯರಾಮ ಬಲರಾಮ ದ್ವಾರದ ಕಟ್ಟಡದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಒಂಟೆ ರಾಮಾಚಾರ್ಯ ಆಂಜನೇಯ ದೇಗುಲದ ಕಟ್ಟಡ ಇದು. ಕಟ್ಟಡದ ಮೇಲಿಂದ ಕೆಳಗೆ ಸಂಪೂರ್ಣವಾಗಿ ಬಿರುಕು ಮೂಡಿದೆ. ಬಿರುಕಿನ ಜಾಗದಲ್ಲಿ ಕಿತ್ತು ಬಿದ್ದಿರುವಂತಹ 20ಕ್ಕೂ ಹೆಚ್ಚು ಇಟ್ಟಿಗೆಗಳು. ಕಟ್ಟಡದ ಬಿರುಕಿನಿಂದ ದ್ವಾರದ ಕಿಟಕಿಗೂ ಕೂಡ ಹಾನಿಯಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕುಸಿದು ಬೀಳುವಂತ ಸ್ಥಿತಿಯಲ್ಲಿ ಈಗ ಕಟ್ಟಡ ಇರೋದು ನೋಡಿ. ಇದೆ ಆ ಒಂದು ಬಲರಾಮ ಒಂದು ಕಟ್ಟಡ, ಇದರಲ್ಲಿ ಬಿರುಕು ಮೂಡಿದೆ. 20ರಿಂದ ಹೆಚ್ಚು ಕಡೆ ಬಿರುಕು ಮೂಡಿರೋದು. ಹೀಗಾಗಿ ಒಂದ್ ಕಡೆ ಪ್ರವಾಸಿಗರು ಬರ್ತಾ ಇರ್ತಾರೆ, ಯಾವಾಗ ಅದು ಬೀಳುತ್ತೆ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. 20ಕ್ಕೂ ಹೆಚ್ಚು ಇಟ್ಟಿಗೆಗಳು ಕೂಡ ಈಗ ಬಿದ್ದಿರೋದು. ಬಿರುಕಿನಿಂದ ದ್ವಾರ ಕಿಟಕಿ ಕೂಡ ಹಾನಿಯಾಗಿದೆ. ಒಂದ್ ಕಡೆ ಅರಮನೆಯ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇತ್ತು ಮಳೆ ಬಂದಂತ ಸಂದರ್ಭದಲ್ಲಿ, ಮತ್ತೊಂದು ಕಡೆ ವರಹ ದ್ವಾರದಲ್ಲಿ ಈ ಚಾವಣಿ ಕುಸಿತ ಆಗಿತ್ತು. ಈಗ ಜಯರಾಮ ಬಲರಾಮ ದ್ವಾರದಲ್ಲಿ ಬಿರುಕು ಮೂಡಿದೆ ನೋಡಿ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಒಂದ್ ಕಡೆ ಪ್ರವಾಸಿಗರಿಗೆ ಆತಂಕ ಏನಾಗುತ್ತೆ ಅಂತ, ಯಾಕಂದ್ರೆ ಈ ಹಳೆ ಕಟ್ಟಡದಲ್ಲಿ ಈ ರೀತಿಯಾಗಿ ಬಿರುಕು ಮೂಡಿರೋದು, ಬಿರುಕಿನಿಂದಾಗಿ ಒಂದ್ ಕಡೆ ಎಲ್ಲೋ ಒಂದು ಆತಂಕ ಮೂಡ್ತಾ ಇದೆ. ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯ ಕಟ್ಟಡ ದಿನದಿಂದ ದಿನಕ್ಕೆ ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ವರಹ ಗೇಟ್ ನ ಅದು ಅರಮನೆ ಬರುವಂತಹ ವರಹ ಗೇಟ್ ಇದೆ, ಆ ಗೇಟ್ ನ ಮೇಲ್ಭಾಗದ ಗಾರೆ ಕುಸಿದು ಒಂದು ಗಾಡಿ ಕೂಡ ಚಿಕ್ಕವಾಗಿದ್ದು, ಇವತ್ತು ಈಗಾಗಲೇ ಏನು ಮೈಸೂರಿನ ಬಲರಾಮ ಮತ್ತು ಜಯರಾಮ ಗೇಟ್ ಇದೆ, ಆ ದ್ವಾರದ ಪಕ್ಕದಲ್ಲಿ ಬರುವಂತಹ ಏನೋ ಒಂದು ಕಟ್ಟಡ ಇದೆ, ಆ ಕಟ್ಟಡ ಈಗ ಶಿಥಿಲಾವಸ್ಥೆಗೆ ತಲುಪ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಕಳೆದ 5-6 ತಿಂಗಳಿಂದಲೂ ಕೂಡ ಈ ಒಂದು ಕಟ್ಟಡ ಈ ದುರಸ್ತಿಗೆ ಬಂದಿದ್ರು ಕೂಡ ಈ ಒಂದು ಕಟ್ಟಡವನ್ನ ನಿರ್ವಹಣೆ ಮಾಡುವಲ್ಲಿ ಮೈಸೂರು ಅರಮನೆಯ ಆಡಳಿತ ಮಂಡಳಿ ಎಲ್ಲೋ ಕಡೆ ವಿಫಲ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ದೃಶ್ಯ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಕಟ್ಟಡ ಈ ಒಂದು ಸ್ಥಿತಿಗೆ ಬಂದಿರುವಂತದ್ದು. ಇಲ್ಲೋ ಈ ಒಂದು ಕಟ್ಟಡ ಅಂತಂದ್ರೆ ಪಕ್ಕದಲ್ಲಿರುವಂತಹ ನೀವು ನೋಡ್ತಾ ಇರಬಹುದು ಈಗಾಗಲೇ ಏನು ಒಂಟೆ ರಾಮಾಚಾರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡ ಇದು. ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಇದೇ ಒಂದು ಕಟ್ಟಡದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇತ್ತು. ನೀವು ದೃಶ್ಯ ಗಮನಿಸ್ತಾ ಇರಬಹುದು. ಇತಿಹಾಸವನ್ನು ಹೊಂದಿರುವಂತಹ ಒಂಟೆ ರಾಮಾಚಾರ್ಯರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಮತ್ತೊಂದು ಕಿಟಕಿ ಭಾಗ ಏನಿದೆ, ಆ ಕಿಟಕಿಯ ಸರಳಿರಬಹುದು, ಎಲ್ಲವೂ ಕೂಡ ಈಗಾಗಲೇ ಶಿಥಿಲಾವಸ್ಥೆಗೆ ತಲುಪಿದೆ. ಬಹಳ ಪ್ರಮುಖವಾಗಿ ಈ ಒಂದು ರಾಡ್ಗಳನ್ನ ತೆಗೆದು ಒಳಭಾಗಕ್ಕೆ ಯಾರು ಬೇಕಾದ್ರೂ ಹೋಗುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಈಗಾಗಲೇ ಸುತ್ತಲೂ ಕೂಡ ಪ್ಲಾಸ್ಟಿಕ್ ಗಳು ಬೆಳ್ಕೊಂಡಿದ್ದಿದೆ, ಜೊತೆಗೆ ಗಿಡಗಳು ಕೂಡ ಬೆಳೆದಿರುವಂತದ್ದು, ಜೊತೆಗೆ ಇಳಿ ಹೆಗ್ಗಡಗಳು ಎಲ್ಲವೂ ಕೂಡ ಹೋಗೋದಕ್ಕೆ ದಾರಿ ಇದೆ. ಈಗಾಗಲೇ ಜಯರಾಮ ಮತ್ತು ಬಲರಾಮ ದ್ವಾರ ಏನಿದೆ, ಈ ಒಂದು ದ್ವಾರ ಏನಿದೆ ಮೈಸೂರು ಅರಮನೆಯ ದಸರಾ ಸಂದರ್ಭದಲ್ಲಿ ದಸರಾ ಮಹೋತ್ಸವದ ಈ ಒಂದು ಬಾಗಿಲ ಮೂಲಕವಾಗಿ ಎಲ್ಲಾ ಕಲಾ ತಂಡಗಳೆಲ್ಲವೂ ಕೂಡ ಈ ಒಂದು ಜಾಗದ ಮೂಲಕವೇ ಹೊರಗೆ ಹೋಗುವಂತದ್ದು. ಇನ್ನು ನೋಡ್ತಾ ಇರಬಹುದು ಈ ಕಟ್ಟಡ ಯಾವ ರೀತಿಯಾಗಿ ಇಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಈ ಒಂದು ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದು. ಇನ್ನು ಆ ಕಟ್ಟಡದ
ಪ್ರತಿಯೊಂದು ಗೋಡೆಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಈಗಾಗಲೇ ಲೈಟ್ಗಳು ಹಾಕಿತ್ತು, ಲೈಟ್ಗಳೆಲ್ಲವೂ ಕೂಡ ಕಿತ್ತು ಬಂದಿರುವಂತದ್ದು. ಜೊತೆಗೆ ಇನ್ನು ಪಕ್ಕದಲ್ಲಿ ಬರುವಂತಹ ಆ ಗೋಡೆಗಳೇನಿದೆ, ಗೋಡೆಗಳು ಈಗಾಗಲೇ ಬಿರುಕನ್ನು ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಯನ್ನ ವೀಕ್ಷಣೆ ಮಾಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ದಸರಾ ಸಂದರ್ಭದಲ್ಲಂತೂ ಲಕ್ಷಾಂತರ ಜನರು ಕೂಡ ಮೈಸೂರಿಗೆ ಬರ್ತಾರೆ. ಹೀಗಾಗಿ ಬೇರೆ ಕಟ್ಟಡಗಳಿಗೆ ಮಾದರಿ ಆಗಬೇಕಾಗಿದ್ದಂತಹ ಮೈಸೂರು ಅರಮನೆಯ ಕಟ್ಟಡಗಳು ಈಗ ನಿಜಕ್ಕೂ ಕೂಡ ಒಂದಷ್ಟು ಶಿಥಿಲಾವಸ್ಥೆಗೆ ತಲುಪ್ತಾ ಇರುವಂತದ್ದು. ಮೈಸೂರು ಅರಮನೆ ಆಡಳಿತ ಮಂಡಳಿ ಜೊತೆಗೆ ರಾಜ್ಯ ಸರ್ಕಾರ ಇರ್ಬೋದು, ಮೈಸೂರು ಜಿಲ್ಲಾಡಳಿತ ವಿಫಲ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಇದೇ ರೀತಿ ಮುಂದುವರೆದೇ ಆದಲ್ಲಿ ಈಗ ಸಣ್ಣ ಮಟ್ಟಿಗೆ ಕಾಣಿಸಿಕೊಂಡಿರುವಂತಹ ಬಿರುಕು ನಿಜಕ್ಕೂ ಕೂಡ ಮೈಸೂರು ಅರಮನೆಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಸೊ ಹೀಗಾಗಿ ಮೈಸೂರು ಅರಮನೆ ಆಡಳಿತ ಮಂಡಳಿ ಇದೆಲ್ಲ ಯಾವ ರೀತಿಯಾಗಿ ಕಾಯಕಲ್ಪವನ್ನು ಕೊಡುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವರಳ್ಳಿ, ಪ್ರಭು ಕನ್ನಡ, ಮೈಸೂರು.